ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾಗಿ ಒಂದು ಮಾಹಿತಿ ತಂದಿದ್ದೀನಿ. ಒಂದು ಹುಟ್ಟಿದ ಮಗುಗೆ ಹೆಸರನ್ನ ಯಾವ ಪದ್ಧತಿಯಲ್ಲಿ ಇಡಬೇಕು, ಯಾವ ಥರ ಚೆಕ್ ಮಾಡ್ತಾರೆ, ಪರ್ಫೆಕ್ಟಾಗಿ ಆ ಮಗುಗೆ ಹೆಸರು ಕೊಟ್ಟರೆ ಕೆರಿಯರ್, ಸಕ್ಸಸ್, ವೆಲ್ತು ಇದೆಲ್ಲ ಒಂದು ಸಕ್ಸಸ್ ಕೊಡುವಂಥದ್ದು. ಹೆಸರನ್ನ ಇಡಬೇಕಾದ್ರೆ ಯಾವ ಅಕ್ಷರದಲ್ಲಿ ಇಡಬೇಕು, ಎಷ್ಟು ಲೆಟರ್ಸಲ್ಲಿ ಇಡಬೇಕು, ಎಷ್ಟು ಲೆಟರ್ಸಲ್ಲಿ ಇಟ್ಟರೆ ಮಗುಗೆ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಕ್ಷತ್ರ ಪಾದ ಅಂತ ಹೇಳ್ತೀವಿ, ಆ ನಕ್ಷತ್ರ ಪಾದಕ್ಕೆ ಕರೆಕ್ಟಾಗಿ ಅನುಗುಣವಾಗಿ ಅಲ್ಲಿ ಕೆಲವು ಲೆಟರ್ಸ್ ಬರುತ್ತೆ, ಯಾವ ಲೆಟರ್ಸ್ನ ಚಾಯ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇಂಡೆಕ್ಸು ಮತ್ತು RPನ ಚೆಕ್ ಮಾಡ್ಕೋಬೇಕು. ಆ ಪದ್ಧತಿಯಲ್ಲಿ ಕರೆಕ್ಟಾಗಿ ನೇಮ್ ಸೆಟ್ ಮಾಡಿದ್ರೆ ಆ ಮಗುಗೆ ಜೀವನದಲ್ಲಿ ಸಕ್ಸಸ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಕಾರಣ ಏನಪ್ಪ ಅಂತಂದರೆ, ನಾವು ಕೊಡೋ ಹೆಸರು ಅದಕ್ಕೆ ಬಲ ಇರುತ್ತೆ. ಯಾವಾಗಲೂ ಮಗುಗೆ ಹೆಸರೇ ನೇಮ್ ಅಂಡ್ ಫೇಮ್ ಕೊಡೋದು ಮೇಯ್ನ್ ರೀಸನ್. ಏನಪ್ಪ ಅಂತಂದರೆ, ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಆ ಡೇಟ್ ಆಫ್ ಬರ್ತ್ನ ಯಾರು ಕರೆಯಲ್ಲ ನಮಗೆ ಇಂಥ ಡೇಟಲ್ಲಿ ಹುಟ್ಟಿದೆಯಾ ಅಂತ. ಆದರೆ ಹೆಸರು ಅನ್ನೋದಿರುತ್ತೆ, ಆ ಹೆಸರನ್ನು ಕರೀತಾ ಇರ್ತಾರೆ, ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಯಾವಾಗ ಕಾಲಿಂಗ್ ನೇಮ್ ಅಂತ ಹೇಳ್ತೀವಿ ಅದು ಯೂನಿವರ್ಸಲ್ ಕನೆಕ್ಟ್ ಆಗುತ್ತೆ. ನೋಡೋಣ ಬನ್ನಿ, ಒಂದು ಮಗುದು ಜಾತಕ ಇದೆ, ಅದನ್ನು ಕ್ಲಿಯರ್ ಕಟ್ಟಾಗಿ ಯಾವ ಥರ ಸೆಟ್ ಮಾಡೋಕ್ಕಾಗುತ್ತೆ ನೋಡೋಣ, ತಿಳಿಸ್ಕೊಡ್ತೀನಿ. ಒಂದು ಮಗುಗೆ ಹೆಸರನ್ನ ಯಾವ ರೀತಿ ಸೆಟ್ ಮಾಡಬೇಕು, ಆ ಮಗುಗೆ ಯಾವ ಲೆಟರ್ಸಲ್ಲಿ ಹೆಂಗಿಡಬೇಕು, ಮತ್ತು ಎಷ್ಟು ಲೆಟರ್ಸಲ್ಲಿ ಯಾವ ಪಾದ ಇದ್ದರೆ ಅದರಲ್ಲಿ ಯಾವ ಅಕ್ಷರಗಳು ಬಂದರೆ ಯಾವ ಅಕ್ಷರನ ಚಾಯ್ಸ್ ಮಾಡಬೇಕು, ಮತ್ತು ಎಷ್ಟು ಲೆಟರ್ಸಲ್ಲಿ ಇಟ್ಕೋಬೇಕು, ಮತ್ತು ನೇಮ್ ನಂಬರ್ ಹೆಂಗೆ ಇಟ್ಕೊಳೋದು, ಮತ್ತು ಅದಕ್ಕೆ ಪದ್ಧತಿಗಳೇನು, ಅದ ಸೀಕ್ರೆಟ್ನ ಇವತ್ತು ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದು ಮಗು ಹುಟ್ಟಿರೋ ಡೇಟ್ ಆಫ್ ಬರ್ತು, ಟೈಮು ಎಲ್ಲ ತಗೊಂಡು ಅದನ್ನೆಲ್ಲ ಬರೆದಿದ್ದೀನಿ, ಎಲ್ಲನೂ ಬಿಡಿಸಿ ಹೇಳ್ತೀನಿ ನೀಟಾಗಿ. ನಿಮ್ಮ ಮಕ್ಕಳಿಗೆ ನೀವೇನಾದರೂ ಹೆಸರು ನೇಮ್ ಹೊಸ ಹೆಸರು ಇಡಬೇಕಾದ್ರೆ ಇಷ್ಟು ಪದ್ಧತಿಗಳಲ್ಲಿ ಅವ್ರು ಮಾಡಿಕೊಡ್ತಾರ, ಇಲ್ಲಾಂದರೆ ಈ ಥರ ಪದ್ಧತಿಗಳೆಲ್ಲ ನೋಡಿ ಇಟ್ಕೋಬೇಕು ಅಂತಲೇ ನಾನು ಇದನ್ನು ತಿಳಿಸ್ತಾ ಇರೋದು. ಇವಾಗ 26ನೇ ತಾರೀಕು 4ನೇ ತಿಂಗಳು 2025 ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಮಗು, ಇದು ಹೆಣ್ಣು ಮಗು, ಮತ್ತೆ ವಾರ ಗುರುವಾರ ಹುಟ್ಟಿದೆ ಈ ಮಗು. ಅರ್ಥ ಮಾಡ್ಕೊಳ್ಳಿ, ವಾರ ಗುರುವಾರ ಹುಟ್ಟಿದೆ, 26/4/2025 ಹುಟ್ಟಿದೆ ಮಗು. ಮಗು ಬಂದ್ಬಿಟ್ಟು 8-3 ಕಾಂಬಿನೇಷನ್ ಇದೆ. ರೇವತಿ ನಕ್ಷತ್ರ 2ನೇ ಪಾದ. ಈ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ಲೆಟರ್ಸ್ ಅಪ್ಪ ಬರುತ್ತೆ ಅಂದ್ರೆ, DO ಬರುತ್ತೆ, DE ಬರುತ್ತೆ, CHAA ಬರುತ್ತೆ, CHA ಬರುತ್ತೆ, CHI. ಈ ತರ ಒಂದು ನಕ್ಷತ್ರ, ಆ ನಕ್ಷತ್ರಕ್ಕೆ ಅನುಗುಣವಾಗಿ ಈ ತರ ಲೆಟರ್ಸ್ ಅಲ್ಲಿ ಬರುತ್ತೆ. ಈ ಲೆಟರ್ಸ್ ನಲ್ಲಿ ಯಾವ ಲೆಟರ್ ತಗೋಬೇಕು, D ನಲ್ಲಿ ತಗೋಬೇಕಾ, C ನಲ್ಲಿ ತಗೋಬೇಕಾ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆಮೇಲೆ ನೋಡೋಣ. ಫಸ್ಟ್ ರೇವತಿ ನಕ್ಷತ್ರಕ್ಕೆ ಈ ಅಕ್ಷರಗಳು ಬಂದಿದೆ. ಇವಾಗ ಈ ಮಗು ಹುಟ್ಟಿರೋ ಟೈಮು, ಲಗ್ನ ಬಂದ್ಬಿಟ್ಟು ಸಿಂಹ ಲಗ್ನ ಇದೆ, ರಾಶಿ ಬಂದ್ಬಿಟ್ಟು ಮೀನ ರಾಶಿ ಇದೆ ಈ ಮಗುದು. ಆಮೇಲೆ ಈ ಸಿಂಹ ಲಗ್ನಕ್ಕೆ ಅಧಿಪತಿ ಬಂದ್ಬಿಟ್ಟು ರವಿ ಇದ್ದಾನೆ, ಮೀನ ರಾಶಿಗೆ ಅಧಿಪತಿ ಗುರು ಇದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನೇಮ್ ಸೆಟ್ ಮಾಡಬೇಕಾದ್ರೆ ಈ ಪದ್ಧತಿ ಗೊತ್ತಿಲ್ಲ ಅಂದ್ರೆ ಅವ್ರ ನೇಮ್ ಚಾಯ್ಸ್ ಮಾಡಕ್ ಬರೋದಿಲ್ಲ. ನೆಕ್ಸ್ಟ್, ನಮಗೆ ಇವಾಗ ನೇಮ್ ಸೆಟ್ ಮಾಡಬೇಕಾದ್ರೆ ಎಷ್ಟು ಲೆಟರ್ ಅಲ್ಲಿ ಇಡಬೇಕು, ಇಲ್ಲ ಯಾವ ನಂಬರ್ ಅಲ್ಲಿ ಇಡಬೇಕು, ಯಾವ ಟೋಟಲ್ ನಂಬರ್ ಇಡಬೇಕು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಇಂಡೆಕ್ಸ್ ಅನ್ನೋದು ಗೊತ್ತಿರಬೇಕು. ಇಂಡೆಕ್ಸ್ ಅಂದ್ರೆ ಏನು, RP ಅಂದ್ರೆ ಏನು ಅಂತ ಗೊತ್ತಿದ್ರೆ ಮಾತ್ರ ಅವ್ರ ನಂಬರ್ನ ಫೈಂಡ್ ಔಟ್ ಮಾಡಕ್ ಸಾಧ್ಯ ಆಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಬಿಡಿಸಿ ಹೇಳ್ತೀನಿ. ಇವಾಗ ಒಬ್ಬ ಮನುಷ್ಯನಿಗೆ ಹುಟ್ಟಿದಾಗ 7 ಗ್ರಹಗಳು ಅನ್ನೋದು ಸಮಕೂಟ ಇರುತ್ತೆ, ಅದನ್ನೇ ರೂಲಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಯಾರಿಗೆ ಒಂದು ಡೇಟ್ ಆಫ್ ಬರ್ತ್ಗೆ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡೋರು ಆದ್ರೂ ಸರಿ, ಒಂದು ಹೆಸರು ಸೆಲೆಕ್ಟ್ ಮಾಡಬೇಕಾದ್ರೂ ಸರಿ, ಈ ರೂಲಿಂಗ್ ನಂಬರ್ಗನ ಗೊತ್ತಿಲ್ಲ ಅಂದ್ರೆ ಅವ್ರ ಲಕ್ಕಿ ನಂಬರ್ನ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ ಅಂತಾನೆ ಅರ್ಥ. ಅಥವಾ ನೇಮ್ ಕರೆಕ್ಟ್ ಆಗಿ ಯಾವ ಎಷ್ಟು ನಂಬರ್ನಲ್ಲಿ ಕೊಡಬೇಕು ಅನ್ನೋದು ಒಂದು ಮೇನ್ ರೂಲ್ ಇದು. ಫಸ್ಟ್ ದಿನ, ಹುಟ್ಟಿರೋ ದಿನದ ಅಧಿಪತಿನ ಹಾಕೋಬೇಕು. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡಿ. ಡೇ ಲಾರ್ಡ್ ಅಂದ್ರೆ ದಿನದ ಅಧಿಪತಿ. ವಾರ ಬಂದ್ಬಿಟ್ಟು ಗುರುವಾರ ಹುಟ್ಟಿದ್ದಾರೆ, ಗುರುವಾರ ಬಂದ್ಬಿಟ್ಟು ಗುರು ನಂಬರ್ ಹಾಕಿದ್ದೀನಿ 3 ಅಂತ. ನೆಕ್ಸ್ಟ್
ಲಗ್ನದ ರಾಶಿ ಲಾರ್ಡ್ ಅಂತ ಹೇಳ್ತೀವಿ, ಅಸೆಂಡ್ ಸೈನ್ ಲಾರ್ಡ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಅಲ್ಲಿ ಸಿಗುತ್ತೆ. ನೀವು ಒಂದು ಮಗುದು ಡೇಟ್ ಆಫ್ ಬರ್ತು, ಟೈಮು, ಹುಟ್ಟಿರೋ ಊರು ಅದೆಲ್ಲ ಹಾಕಿದ್ರೆ ರೂಲಿಂಗ್ ಪ್ಲಾನೆಟ್ಸ್ ಅಂತ ತೋರಿಸುತ್ತೆ. ಅದು ಬಂದ್ಬಿಟ್ಟು KP ಸಿಸ್ಟಮ್ ಪದ್ಧತಿಯಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಮತ್ತೆ ಲಗ್ನದ ನಕ್ಷತ್ರ ಲಾರ್ಡ್ ಕೇತು ಇದೆ, ಲಗ್ನದ ಉಪ ಅಧಿಪತಿ ಅಂದ್ರೆ ಲಗ್ನದ ಸಬ್ ಲಾರ್ಡ್ ಶುಕ್ರ ಇದೆ, ಮೂನ್ ಅಂದ್ರೆ ರಾಶಿಯ ಅಧಿಪತಿ ಯಾರು, ಮತ್ತೆ ರಾಶಿಯ ನಕ್ಷತ್ರ ಯಾವುದು, ಮತ್ತೆ ಚಂದ್ರನ ಉಪ ಲಾರ್ಡ್ ಅಂದ್ರೆ ಮೂನ್ ಸಬ್ ಲಾರ್ಡ್. ಈ ತರ 1 2 3 4 5 6 7 ಈ 7 ಗ್ರಹಗಳದ್ದು ಒಟ್ಟಿಗೆ ಕೂಡಿ ಹಾಕೋಬೇಕು. ಗ್ರಹಗಳು ಕೊಟ್ಟಿದ್ದೀನಿ ನೋಡಿ. ಡೇ ಲಾರ್ಡ್ಗೆ ಗುರು ಬಂದಿದೆ, ಸೈನ್ ಲಾರ್ಡ್ಗೆ ರವಿ ಬಂದಿದೆ, ನಕ್ಷತ್ರ ಲಾರ್ಡ್ ಕೇತು ಬಂದಿದೆ, ಸಬ್ ಲಾರ್ಡ್ ಬಂದ್ಬಿಟ್ಟು ಶುಕ್ರ ಬಂದಿದೆ, ಮತ್ತೆ ಸೈನ್ ಲಾರ್ಡ್ ಬಂದ್ಬಿಟ್ಟು ಗುರು ಬಂದಿದೆ, ನಕ್ಷತ್ರ ಲಾರ್ಡ್ ಬಂದ್ಬಿಟ್ಟು ಬುಧ ಬಂದಿದೆ, ಸಬ್ ಲಾರ್ಡ್ ಬಂದ್ಬಿಟ್ಟು ಶುಕ್ರ ಬಂದಿದೆ. ಇಲ್ಲಿ ಏನಪ್ಪಾ ಇದು ಅಂತಂದ್ರೆ ಲಗ್ನಕ್ಕೆ ಮತ್ತೆ ರಾಶಿಗೆ ಸಂಬಂಧ ಇದೆ. ಇದ್ರದ್ದು ಗೊತ್ತಿಲ್ಲ ಅಂದ್ರೆ ಹೆಸರಿಡಕ್ ಬರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವನ್ನೆಲ್ಲ ಕೂಡಿದ್ರೆ 31 ಬರ್ತಾ ಇದೆ. ಈ ಸಂಖ್ಯೆಗಳನ್ನೆಲ್ಲ ಒಟ್ಟು ಕೂಡ್ಕೊಂಡ್ರೆ 31 ಬರುತ್ತೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ 31 ನ 3 + 1 ಹಾಕಿದ್ರೆ 4 ಆಗುತ್ತೆ. ಈ 4 RP ನಂಬರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಇವ್ರದ್ದು ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ RP ನಂಬರ್ ಏನಪ್ಪಾ ಅಂತಂದ್ರೆ ರೂಲಿಂಗ್ ಪ್ಲಾನೆಟ್ಸ್ ನಂಬರ್ ಯಾವುದು ಅಂತಂದ್ರೆ 4ನೇ ಸಂಖ್ಯೆ ಆಗ್ತಾ ಇದೆ. ಅಂದ್ರೆ 31 ಬಂದಿದೆ, ಅದನ್ನ 3 + 1 ಮಾಡ್ಕೊಂಡ್ರೆ ಮತ್ತೆ 4 ಆಗುತ್ತೆ. ಇವಾಗ RP ನಂಬರ್ದು 4 ಆಗಿದೆ. ಇವಾಗ ಇಂಡೆಕ್ಸ್ ಅಂದ್ರೆ ಏನು? ಇಂಡೆಕ್ಸ್ ಅಂದ್ರೆ ರಾಶಿ ಮತ್ತೆ ಲಗ್ನ. ಇಂಡೆಕ್ಸ್ ಅಂದ್ರೆ ರಾಶಿ ಮತ್ತೆ ಲಗ್ನ. ಈ ರಾಶಿಗೂ ಮತ್ತೆ ಲಗ್ನಕ್ಕೆ ಕರೆಕ್ಟ್ ಆಗಿ ಅನುಗುಣವಾಗಿ ಸೆಟ್ ಆಗ್ಬೇಕು. ಆವಾಗಲೇ ನೇಮ್ ಪರ್ಫೆಕ್ಟ್ ಆಗಿ ಸೆಟ್ ಮಾಡಕ್ ಸಾಧ್ಯ. ಈಗ ಈ ರಾಶಿ ಲಗ್ನದ್ದು 1/3 ಅಂತ ಹಾಕಿದೀನಿ ಇಲ್ಲಿ. ಇದು ಹೆಂಗ್ ಬಂತು? ಇವಾಗ ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ. ಲಗ್ನಕ್ಕೆ ಅಧಿಪತಿ ಯಾರು? ಸಿಂಹ ಅಂತ ಕೊಟ್ಟಿದ್ದೀನಿ. ಸಿಂಹ ಲಗ್ನ. ಈ ಸಿಂಹ ಲಗ್ನಕ್ಕೆ ಅಧಿಪತಿ ಯಾರಪ್ಪ ಅಂದ್ರೆ ರವಿ. ಇಲ್ಲಿ ಬರ್ತಿದ್ದೀನಿ ನೋಡಿ. ಸಿಂಹ ಲಗ್ನಕ್ಕೆ ಅಧಿಪತಿ ರವಿ. ರವಿ ಅಂದ್ರೆ 1. ಆ 1ನೇ ಇಲ್ಲಿ ಬರ್ದಿರೋದು. ನೆಕ್ಸ್ಟ್ ಮೀನರಾಶಿಗೆ ಅಧಿಪತಿ ಯಾರಪ್ಪ ಅಂದ್ರೆ ಗುರು. ಈ ಗುರುಗೆ ನಂಬರ್ ಬಂದ್ಬಿಟ್ಟು 3. ಈ 3 ನಂಬರ್ನೇ ಇಲ್ಲಿ ಬರ್ದಿರೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೂ ಇದೇ ಪದ್ಧತಿ ಉಪಯೋಗಿಸ್ತೀವಿ. ನೇಮ್ ನಂಬರ್ ಇಡಬೇಕಾದ್ರೂ ಇದೇ ಪದ್ಧತಿ ಉಪಯೋಗಿಸ್ತೀವಿ. ಒಂದು ಕಂಪನಿ ಬ್ರ್ಯಾಂಡ್ ನೇಮ್ ಇಡಬೇಕಾದ್ರೂ ಇದೇ ಪದ್ಧತಿ ಉಪಯೋಗಿಸ್ತೀವಿ. ಇದರ ಅರ್ಥ ಏನಪ್ಪಾ ಅಂತ ನೀಟಾಗಿ ಹೇಳ್ತೀನಿ ನೋಡಿ. ಇದು RP ನಂಬರು, ಇದು ಇಂಡೆಕ್ಸ್ ಅಂದ್ರೆ ರಾಶಿ ಮತ್ತೆ ಲಗ್ನ. ಇದರಿಂದ ಇದು ಕೂಡಿದ್ರೆ ಬರುವಂತ ನಂಬರ್ ಹೆಸರಲ್ಲಿ ಬರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ 4 ಇದ್ರ ಜೊತೆಗೆ ಇದು ಆ್ಯಡ್ ಮಾಡ್ಕೋಬೇಕು. ಈ ತರ ಆದ್ರೂ ಬರ್ಬೇಕು. ಇಲ್ಲ 4 + 1 5 ಅಂದ್ರೆ ಈ ಮಗು ಹೆಸರು ಎಷ್ಟರಲ್ಲಿ ಬರಬೇಕು ಅಂತಂದ್ರೆ 5 ನಲ್ಲಿ ಬರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಸತ್ಯ ಹೇಳ್ತೀನಿ. ಇಲ್ಲ 4 + 3 ಇದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಆ ತರ ಹೆಸರು ಟೋಟಲ್ ಅಲ್ಲಿ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇತ್ತು, ಒಂದು 6 ಇತ್ತು ಅಂತ ಇಟ್ಕೊಳ್ಳಿ, 6 ಅನ್ಕೊಳ್ಳಿ. 6 3 9 ಟೋಟಲ್ ಹೆಸರು 9ರಲ್ಲಿ ಟೋಟಲ್ 9ನೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಸಕ್ಸಸ್ ಆಗುತ್ತೆ ಅಂತಾನೆ ಅರ್ಥ. ಅಕಸ್ಮಾತ್ 6 + 1 7 ಆಗುತ್ತೆ, 7ರಲ್ಲಿ ಬಂದ್ರೂ ಸಕ್ಸಸ್ ಆಗುತ್ತೆ. ಎಲ್ಲರೂ 5ನಲ್ಲೇ ಇಡಬೇಕು 6ನಲ್ಲೇ ಇಡಬೇಕು ಅನ್ನೋದು ರೂಲ್ಸ್ ಏನಿಲ್ಲ. ಇಲ್ಲಿ ಮೇನ್ ರೂಲ್ ಏನಪ್ಪಾ ಅಂದ್ರೆ ಇಂಡೆಕ್ಸ್ಗೂ RPಗೆ ಒನ್ಸ್ ಮ್ಯಾಚ್ ಆದ್ರೆ ಆ ನೇಮು ವೈಬ್ರೇಷನ್ಸ್ಗೆ ಸೆಟ್ ಆಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈ ವೈಬ್ರೇಷನ್ ನಂಬರ್ಸ್ ನಲ್ಲಿ ಈ ನಂಬರ್ಸ್ ನ ಫಾರ್ಮುಲಾ ಸೆಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿದೆಯಲ್ಲ ಅಂತ ಗೊತ್ತಾಗೋದು. ಇವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಒಂದು ಮಗು ಹೆಸರನ್ನ ಚಾಯ್ಸ್ ಮಾಡೋದು ಹೆಂಗೆ ಇವಾಗ? ಯಾಕಂದ್ರೆ ಇವಾಗ ನಮ್ಗೆ ಅರ್ಥ ಆಯ್ತು ಈ ಮಗುಗೆ 5ನೇ ನಂಬರ್ ಅಲ್ಲಿ ಹೆಸರಲ್ಲಿ ಇಡಬೇಕು ಅಂತ. 5 ಸಂಖ್ಯೆ ಅಂದ್ರೆ ಟೋಟಲ್ ಕೂಡಿದ್ರೆ 5ನೇ ನಂಬರ್ ಬರಬೇಕು. ಇವಾಗ ಇಲ್ಲಿ ನೋಡಿ
ರೇವತಿ ನಕ್ಷತ್ರ ಇದೆ, ಎರಡನೇ ಪಾದ. DO ಇದೆ, DE ಇದೆ, CHAA ಇದೆ, ಮತ್ತೆ CHA ಇದೆ. ಇದರಲ್ಲಿ ಯಾವ ಚಾಯ್ಸ್ ಮಾಡೋದು, ಯಾವುದು ಒಳ್ಳೆ ಸಂಖ್ಯೆ? ಡಿ ಅಂದ್ರೆ 4ನೇ ನಂಬರ್, ಅಂದ್ರೆ ರಾಹು ನಂಬರ್. ಇದ್ರಲ್ಲಿ ಚಾಯ್ಸ್ ಮಾಡ್ಬೋದಾ? ಒಂದು ಹೆಣ್ಮಗುಗೆ, ಇದು ಹೆಣ್ಮಗುದು ಇದು. ಮತ್ತೆ DE ಅಂತಿದೆ, ಮಾಡ್ಬೋದಾ? ಇದು ಕೂಡ 4ನೇ ನಂಬರ್. ಇನ್ನು C ಅಂದ್ರೆ 3ನೇ ನಂಬರ್. ಇಲ್ಲಿ ಮೇನ್ ಕಾನ್ಸೆಪ್ಟ್ ಇರೋದು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೀಕ್ರೆಟ್ ಇಲ್ಲೇ ಬಿಡಿಸಿ ಹೇಳ್ತಾ ಇದ್ದೀನಿ. ಯಾವ ಲೆಟರ್ ನಂಬರ್ ತಗೋಬೇಕು ಇಲ್ಲಿ? ರೀಸನ್ ಏನಪ್ಪಾ ಅಂದ್ರೆ ಇವ್ರದು 8/3 ಕಾಂಬಿನೇಷನ್. ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ವಿಡಿಯೋನಲ್ಲಿ, ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತೀನಿ. ಎ ಲೆಟರ್ ಇಟ್ಕೊಂಡ್ಬಿಡಿ. ಎ ಅಂದ್ರೆ 1 ಅಂತ ನೋಡಿ. ಈ ಡೇಟ್ ಆಫ್ ಬರ್ತ್ ಅಲ್ಲಿ ಕಾಂಬಿನೇಷನ್ ಇಟ್ಟಿರೋರಿಗೆ ಎ ಲೆಟರ್ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1ನೇ ಸಂಖ್ಯೆ ಬರೋ ಲೆಟರ್ ಯಾವುದೂ ಆಗಲ್ಲ ಇವ್ರಿಗೆ. ರೀಸನ್ ಏನಪ್ಪಾ ಅಂದ್ರೆ 8 ಬರ್ತ್ ನಂಬರ್, ಡಿಸ್ನಿ ನಂಬರ್ 3. ಇನ್ನ ಇದೇ ಡೇಟ್ ಆಫ್ ಬರ್ತ್ಗೆ ಒಳ್ಳೆ ಹೆಸರಿನಲ್ಲಿ ಇಟ್ಬಿಡಿ, ವಿ ನಲ್ಲಿ ಇಟ್ಬಿಡಿ ಅಂತ ಹೇಳ್ತಾರೆ. ವಿ ಅಂದ್ರೆ 6. ಈ 6ಗೂ 3ಗೂ ಆಗಲ್ಲ. ತುಂಬಾ ಜನಕ್ಕೆ ಡೇಟ್ ಆಫ್ ಬರ್ತ್ ಚೆನ್ನಾಗಿರುತ್ತೆ, ಹೆಸರು ರಾಂಗ್ ನಲ್ಲಿ ಇರ್ತದೆ. ರೀಸನ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಇಟ್ಟಿರೋ ನೇಮ್ ಲೆಟರ್ ಈ ಕಾಂಬಿನೇಷನ್ಸ್ಗೆ ಮ್ಯಾಚ್ ಆಗ್ತಾ ಇರಲ್ಲ. ಆವಾಗ ಮಗುಗೆ ಗ್ರೋತ್ ಆಗಲ್ಲ, ಒಳ್ಳೆ ಎಜುಕೇಶನ್ ಮಾಡಕ್ಕಾಗಲ್ಲ. ರೀಸನ್ ಏನಪ್ಪಾ ಅಂದ್ರೆ ಜಾತಕ ನೋಡಿದ್ರೆ ಪಕ್ಕ ಇರುತ್ತೆ, ಅಂದ್ರೆ ದಶಾ ಭುಕ್ತಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಹೆಸರಿನಲ್ಲಿ ಮಾತ್ರ ರಾಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ. ರೀಸನ್ ಏನಂದ್ರೆ ಡೇಟ್ ಆಫ್ ಬರ್ತ್ ಹಾಕಿ, ಆ ಟೈಮ್ ಆಫ್ ಬರ್ತ್ ಹಾಕಿ ಎಲ್ಲ ನೋಡಿದ್ರೆ ಮಗು ಬಿಂದಾಸ್ ಆಗಿರ್ಬೇಕು, ಆ ಮಗು ಸಕ್ಸಸ್ ಅಲ್ಲಿ ಇರಲ್ಲ. ಕಾರಣ ಏನಪ್ಪಾ ಅಂದ್ರೆ ರಾಂಗ್ ಲೆಟರ್ ಅಲ್ಲಿ ಇಟ್ಟಿರ್ತಾರೆ. ಹೆಸರು ಸ್ಟಾರ್ಟಿಂಗ್ ಲೆಟರ್ ಇರುತ್ತಲ್ಲ, ಅದು ರಾಂಗ್ ಲೆಟರ್ ಅಲ್ಲಿ ಇರುತ್ತೆ. ಆ ತರ ಇರಬಾರ್ದು. ಈ ಕಾಂಬಿನೇಷನ್ಗೆ 1ನೇ ಸಂಖ್ಯೆ ಆಗ್ಲಿ 6ನೇ ಸಂಖ್ಯೆ ಆಗ್ಲಿ ಆಗಿ ಬರೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ? 1ನೇ ಸಂಖ್ಯೆ ಆಗ್ಲಿ 6ನೇ ಸಂಖ್ಯೆ ಆಲ್ಫಾಬೆಟ್ಸ್ ಆಗಿ ಬರಲ್ಲ. ಈಗ ಈ ತರ ಬಂದಿದೆ. 3ನೇ ಸಂಖ್ಯೆದು ಇಲ್ಲಿ ಇಡ್ಬೋದಾ? ಇಡ್ಬೋದು. ಅಂದ್ರೆ 4ನೇ ಸಂಖ್ಯೆಗಿನ್ನ 3ನೇ ಸಂಖ್ಯೆ ಬೆಸ್ಟ್ ಇವರಿಗೆ. ಅದಕ್ಕೆ CHA ಅನ್ನೋ ಹೆಸರನ್ನ ಚಾಯ್ಸ್ ಮಾಡ್ಬೋದು ಇಲ್ಲಿ. CHA. ಫಾರ್ ಎಕ್ಸಾಂಪಲ್ CHA ಅಂತಿದೆ. ಚಂದನ, ಈ ತರ ಚಾಯ್ಸ್ ಮಾಡಬಹುದು. ಈ ತರ ಹೆಸರು ಚಾಯ್ಸ್ ಮಾಡೋದು ಮುಖ್ಯ ಅಲ್ಲ. ಇದರಲ್ಲಿ ಈ ಟೋಟಲ್ ನಂಬರ್ ಕೂಡಿದ್ರೆ ಅವಾಗಲೇ ನಾನು ಹೇಳಿದೆ 5 ನಲ್ಲಿ ಬರಬೇಕು ಅಂತ. ಯಾಕಂದ್ರೆ ಆ ಚಂದನ ಅಂತ ಹೆಸರು ಇಟ್ಬಿಟ್ರೆ ಆಗಲ್ಲ. ಈ ಡೇಟ್ ಆಫ್ ಬರ್ತ್ಗೆ ಇಲ್ಲಿ RP ನಂಬರ್, ಇಂಡೆಕ್ಸ್ ನಂಬರ್ ಹೇಳಿದ್ದೀನಿ, ಯಾಕಂದ್ರೆ ಹಿಂದೆ ಬರ್ದಿದ್ದೀನಿ, ಅದು ನೋಡಿದ್ದೀರಾ ಅನ್ಕೊಂಡಿದ್ದೀನಿ. 5 ನಲ್ಲೇ ಬರಬೇಕು ಇದು ಟೋಟಲ್ ನೇಮ್. ಇದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್, ಇದರಲ್ಲಿ ಓವೆಲ್ಸ್ ಆಗಲಿ ಕಾನ್ಸೋನೆಂಟ್ಸ್ ಆಗಲಿ ಈ ಹೆಸರಲ್ಲಿ ರಾಂಗ್ ನಂಬರ್ ಇರಬಾರ್ದು. ನಾನು ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ರಾಂಗ್ ನಂಬರ್ಸ್ ಬಗ್ಗೆ. 12, 4, 8, 12, 16, 18, 21, 29, 31 ಈ ಸಂಖ್ಯೆಗಳು ಯಾವುದೇ ಕಾರಣಕ್ಕೆ ನೇಮ್ ಅಲ್ಲಿ ಬರಂಗಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಚಂದನ ಇವಾಗ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಈ ಹೆಸರನ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡೋದಂದ್ರೆ ಏನಂದ್ರೆ ಈ ನೇಮ್ ಅಲ್ಲಿ ಸ್ಟ್ರೆಂತ್ ಇದೆಯಾ ಅಥವಾ ಬಲ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಆ ಬಲ ಇದೆಯಾ ಇಲ್ಲ ಅಂತ ನೋಡ್ಬೇಕಾದ್ರೆ ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಈ ಕಾಂಬಿನೇಷನ್ಗೆ ಎಷ್ಟು ಲೆಟರ್ ಅಲ್ಲಿ ನೇಮ್ ಇಡಬೇಕು ಇದು ಫಸ್ಟ್ ತಿಳ್ಕೋಬೇಕಾಗಿರೋದು. ಯಾಕಂದ್ರೆ ಎಷ್ಟು ಲೆಟರ್ ಅಲ್ಲಿ ಈ ಮಗುಗೆ ಇಡಬಹುದು. ಫಾರ್ ಎಕ್ಸಾಂಪಲ್ 10 ಲೆಟರ್ ಅಲ್ಲಿ ಇಡಬಹುದಾ ಅಂದ್ರೆ ಖಂಡಿತ ಇಲ್ಲ, ಇದು ಆಗಲ್ಲ. ರೀಸನ್ 10 ಲೆಟರ್ ಅಂದ್ರೆ ಒಂದಾಗುತ್ತೆ, ಇಲ್ಲಿ 8ಗೂ 1 ಆಗಲ್ಲ. ಹೋಗ್ಲಿ 15 ಲೆಟರ್ಸ್ ನಲ್ಲಿ ಇಡಬಹುದಾ? ಇಡಂಗಿಲ್ಲ. 6 ಲೆಟರ್ ಅಲ್ಲಿ ಇಡಬಹುದಾ? ಇಡಂಗಿಲ್ಲ. ರೀಸನ್ ಏನು? ಈ ಕಾಂಬಿನೇಷನ್ಸ್ಗೆ ಈ ಲೆಟರ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು, ಆವಾಗ್ಲೇನೆ ಸಕ್ಸಸ್ ಸಿಗೋದು ಮಗುಗೆ. ಎಲ್ಲರೂ ಏನ್ ಮಾಡ್ತಾರೆ, ನೇಮ್ ಟೋಟಲ್ ಸಂಖ್ಯೆನ ಹಾಕ್ಬಿಡ್ತಾರೆ.
ಅಲ್ಲಿ ನೇಮ್ ಟೋಟಲ್ ಸಂಖ್ಯೆ ಹಾಕಿದ್ರೆ ಆ ಮಗು ಏಳಿಗೆನೇ ಆಗಲ್ಲ. ರೀಸನ್ ಏನಂದ್ರೆ ಅಲ್ಲಿ ರಾಂಗ್ ನಂಬರ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಲೆವೆಲ್ ತನಕ ಹೋಗಿ ಡೌನ್ ಫಾಲ್ ಆಗಿ ಹೋಗ್ತಾರೆ. ಈ ಕಾಂಬಿನೇಷನ್ ತಕ್ಕನಾಗೆ ಇಲ್ಲಿ ಆಲ್ಫಾಬೆಟ್ಸ್ ಬರೋದು ಮೇನ್ ಇಂಪಾರ್ಟೆಂಟ್ ಅದು. ಜೊತೆಗೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಓವೆಲ್ಸ್ ಆಗಲಿ ಕಾನ್ಸೋನೆಂಟ್ಸ್ ಆಗಲಿ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ ಹೆಸರು, ಮಗು ಹೆಸರಲ್ಲಿ. ಓವೆಲ್ಸ್ ಆಗಲಿ ಕಾನ್ಸೋನೆಂಟ್ಸ್ ಅಲ್ಲಾಗಲಿ ರಾಂಗ್ ನಂಬರ್ ಗನ ಇತ್ತು ಅಂದ್ರೆ ಜೀವನದಲ್ಲಿ ಏಳಿಗೆ ಆಗಲ್ಲ ಮಗು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಒಂದು ನೇಮ್ ಚಾಯ್ಸ್ ಮಾಡಬೇಕಾದ್ರೆ ಹೆಸರು ಯಾವ ಪದ್ಧತಿಯಲ್ಲಿ ತಗೊಂತಾರಪ್ಪ ಅಂತಂದ್ರೆ ಫಸ್ಟ್ ಮಗುಗೆ ನಕ್ಷತ್ರ ಅನುಗುಣವಾಗಿ ಯಾವ ಲೆಟರ್ ಬರುತ್ತೋ ಅದನ್ನೇ ಇಡಬೇಕು. ಅದು ಸಕ್ಸಸ್ ರೇಟ್ ಅನ್ನೋದು ಸಿಗುತ್ತೆ ಒಂದು. ಇನ್ನ ಇಲ್ಲಿ ಇಂಡೆಕ್ಸ್ ಮತ್ತೆ ಆರ್ ಪಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ್ಲೇನೆ ಯಾವ ನಂಬರ್ ನಲ್ಲಿ ಚಾಯ್ಸ್ ಮಾಡಕ್ಕಾಗುತ್ತೆ ಮಗುಗೆ ಎಷ್ಟು ನಂಬರ್ ನಲ್ಲಿ ಹೆಸರಿಡಬೇಕು ಅಂತ, ಅದು ಒಂದು ರೂಲ್ ಆಗುತ್ತೆ. ಅದಾದ್ಮೇಲೆ ಈ ಕಾಂಬಿನೇಷನ್ಗೆ ಒಂದು ಮಗುಗೆ ಎಷ್ಟು ಲೆಟರ್ಸ್ ಅಲ್ಲಿ ಹೆಸರಿಡಬೇಕು, ಎಷ್ಟು ಲೆಟರ್ಸ್ ಅಲ್ಲಿ ಇಡಬಾರ್ದು, ಆಮೇಲೆ ಎಷ್ಟನೇ ನಂಬರ್ ಅಲ್ಲಿ ಮಗುಗೆ ಬರಬೇಕು, ಇವೆಲ್ಲ ನೋಡ್ಬೇಕು. ಆವಾಗ್ಲೇನೆ ಗೊತ್ತಾಗೋದು. ಆಮೇಲೆ ಇದರಲ್ಲಿ ಡೇಟ್ ಆಫ್ ಬರ್ತ್ ನ ಪಿರಮಿಡ್ ಸಂಖ್ಯೆನಲ್ಲಿ ಹಾಕಿ ನೋಡ್ಬೇಕು, ಮತ್ತೆ ಹೆಸರು ಕೂಡ ಪಿರಮಿಡ್ ಸಂಖ್ಯೆನಲ್ಲಿ ಹಾಕಿ ನೋಡ್ಬೇಕು. ಆವಾಗ ಗ್ರಾಫಾಲಜಿ, ಸಿಗ್ನೇಚರಾಲಜಿ ಅಂತ ಎಲ್ಲ ಬರುತ್ತೆ. ಇದಾದ್ಮೇಲೆ ವೈಬ್ರೇಷನ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ ಈ ಹೆಸರು, ಈ ಡೇಟ್ ಆಫ್ ಬರ್ತ್ಗೆ, ಈ ಕಾಂಬಿನೇಷನ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆಯಾ ಅಂದ್ರೆ ಒನ್ಸ್ ಅದು ಮ್ಯಾಚ್ ಆಯ್ತು ಅಂತಂದ್ರೆ 100% ಸಕ್ಸಸ್ ರೇಟ್ ಅನ್ನೋದು ಮಗುಗೆ ಸಿಗುತ್ತೆ. ಅದಕ್ಕೆ ಹೇಳೋದು ಹೆಸರಿಗೆ ತುಂಬಾ ಬಲ ಇದೆ, ಪವರ್ ಜಾಸ್ತಿ. ಪವರ್ ಎನರ್ಜಿ ಎಲ್ಲಪ್ಪ ಇದೆ ಅಂದ್ರೆ ಡೇಟ್ ಆಫ್ ಬರ್ತ್ ಹೆಸರಿನಲ್ಲಿ ಜಾಸ್ತಿ ಪವರ್ ಇರುತ್ತೆ. ಯಾಕಂದ್ರೆ ಕಾಲಿಂಗ್ ನೇಮ್ ಎಲ್ಲರೂ ಕರೀತಾ ಇರ್ತಾರೆ. ಯಾರು ಮಗುನ ನೀನ್ 26ನೇ ತಾರೀಕು 4ನೇ ತಿಂಗಳು 2025 ಹುಟ್ಟಿದ್ಯಾ ಅಂತ ಯಾರು ಕರೆಯಲ್ಲ. ಮಗುಗೆ ಏನ್ ಹೆಸರಿಟ್ಟಿರ್ತಾರೋ ಅದನ್ನೇ ಕರೀತಾ ಇರ್ತಾರೆ. ಅದಕ್ಕೆ ಆ ಹೆಸರಿಗೆ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಯಾರಾದ್ರೂ ಒಂದು ಮಗುಗೆ ನೇಮ್ ಕರೆಕ್ಷನ್ ಮಾಡಿಸೋದಾಗ್ಲಿ ಸರಿ, ಇಲ್ಲ ಹೊಸ ಹೆಸರಿಡೋದಾದ್ರೂ, ನ್ಯೂ ಬೇಬಿ ನೇಮ್ ಬರ್ತ್ಗೆ ಮಾಡೋದಾದ್ರೂ ಸರಿ, ಈ ಪದ್ಧತಿಗಳನ್ನೆಲ್ಲ ಉಪಯೋಗಿಸಿದ್ರೆ ಮಾತ್ರ ಸಕ್ಸಸ್ ಅನ್ನೋದು ಸಿಗೋದು. ಸಿ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ, ಸಿ ಚೈತ್ರ, ಚೈತ್ರಾವಳಿ, ಈ ತರ ತುಂಬಾ ಹೆಸರುಗಳು ಬಂದ್ಬಿಡ್ತದೆ. ಆ ತರ ಎಲ್ಲ ಇಟ್ಕೋಬಾರ್ದು. ಯಾವತ್ತೂ ಪ್ರಾಪರ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರಲ್ಲ ಅಂತವ್ರ ಹತ್ರನೇ ಹೋಗ್ಬಿಟ್ಟು ಮಾಡಿಸ್ಕೋಬೇಕಾಗಿ ನಾನು ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನ ಒಂದು ನ್ಯೂಮರಾಲಜಿ ನೇಮ್ ಬಗ್ಗೆ ಆಗಲಿ, ಒಂದು ಮೊಬೈಲ್ ನಂಬರ್ ಬಗ್ಗೆ ಆಗಲಿ ತಿಳಿಸ್ಕೊಡ್ತೀವಿ. ಅದುವರೆಗೂ